ಏನಾಯ್ತು ಬ್ರೋ ಗಾಡಿ ತಿರ್ಗೇನಾಯ್ತು? ಅದೇ ಬ್ರೋ ಇದು ಎಲ್ಲೋ ಲೂಸ್ ಕನೆಕ್ಷನ್ ಆಗೈತೆ ಬ್ರೋ. ತಿರ್ಗೋ ಲೀಕ್ ಏನಿಲ್ಲ ಬ್ರೋ. ಸರಿಯಾಗಿ ವಾಚ್ ಮಾಡಿ. ಏನೋ ಮಾಡ್ತಾ ಇದೆಯಾ? ಎಲ್ಲೆಲ್ಲಿ ಬಾಟ್ಲಿ ಇಕ್ಕೊಂಬಿಡ್ದ ಅಲ್ಲೆಲ್ಲ ಇಕ್ಕೊಂತಾನೆ ನಿಮ್ಮಂತು ನಿದ್ದೆ ಮಾಡ್ತಾನೆ ಫುಲ್ಲು. ಇದೇ ಗುರು ಟ್ರಾವೆಲಿಂಗು. ಇನ್ನೊಂದು ಮುಖ ಅಂದರೆ ಇದು ಸಖತ್ ಬಿಸಿಲಿದೆ. Guys are heavily exhausted. Almost all the energy is being absorbed by the sun. We started sweating. Perfect. Okay, now payment. ನೋಡಿ ನಮ್ಮ ಶಾಪಿಂಗ್ ನಾನು ಬ್ಲಾಗ್ ಮಾಡ್ತೀನಿ. ಅದೇನು ಕೇಳಿಸಲ್ಲ ಬಿಡಿ ಬ್ರೋ, ಟೆನ್ಷನ್ ತೊಗೊಂಡು ಹೇಳ್ರ ಹಿಂಬಡಿಸ್ತಿದ್ರ ಊರ್ಕೆ ಅಪ್ಪನಿಗೆ ಡೈಲಾಗ್ చెప్తాడురా. ನಮ್ಮ ಡೆಕಾತ್ಲನ್ಗೂ ಈ ಡೆಕಾತ್ಲನ್ಗೂ ಭಾರಿ ವ್ಯತ್ಯಾಸ ಇದೆ. ಮೂರು ಸ್ಲೀಪಿಂಗ್ ಬ್ಯಾಗು, ಗ್ಲೌಸು ಮತ್ತು ಇದು ಅಲ್ಲಿದೆ. ಅನ್ಪ್ರಿಪೇರ್ಡ್ ಆಗಿ ಬಂದರೆ ಹಿಂಗೆ ಆಗುತ್ತೆ ಮಾತ್ರ. ಕಾಸು ಹೊಡಿತೈತೆ ಡಂಕ ನಕ. ಕಾರ್ತಿಕ್ ಸ್ಲೀಪಿಂಗ್ ಬ್ಯಾಗ್ ತೊಗೊಳೋದು ಬೇಡ, ನಂದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಅಂದ್ಕೊಂಡ. ಅದ್ರಿಗೆ ನಾವು ಕೊಡಲ್ಲ ಅಂತ ಹೇಳಿದ್ದಕ್ಕೆ ಅವನು ತೊಗೊತಿದ್ದಾನೆ. ಸೊ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಎಷ್ಟಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಬೇಕು. ಬಟ್ ನನ್ನ ಮಗ ನನ್ನ ಥರ್ಡ್ ಕ್ಲಾಸ್ ಕ್ಯಾಟ್ರಿಗರಿಗೆ ಹಾಕ್ಬಿಟ್ಟು ಇವನು ಮಿಡಲ್ ಕ್ಲಾಸ್ಗಾನ ಸ್ವಲ್ಪ ಲೋ ಇವನು. ಇರಲಿ ಪರವಾಗಿಲ್ಲ. ಸೊ ಇಂಥ ನನ್ನ ಮಕ್ಕಳಿರೋವರೆಗೂ ನಮ್ಮಂಥವ್ರು ಈ ಶಾಪಿಂಗ್ ಎಲ್ಲ ಮಸ್ಟು. ಸೊ ನಮ್ಮದು ಬಿಲ್ ಇಷ್ಟ ಆಯಿತು. ಸೊ ವೆಲ್ಕಮ್ ಟು ಹಿಮಾಚಲ್ ಪ್ರದೇಶ್. ಸೊ ಶಿಮ್ಲಾ ಇನ್ನೂ 89 ಕಿಲೋಮೀಟರ್ಸ್ ಇದೆ. ಆಂಗ್ 42. ಓಕೆ ಹೋಣ. ಡಾಬಾ ಇರ್ತಾರೆ ಏನೋ ಇದೆ. ಡಾಬಾನೇ ಅದು, ಡಾಬಾನಲ್ಲಿ ಬಿಡಲ್ಲ ಬ್ರೋ, ಡಾಬಾನಲ್ಲಿ ಬಿಡಲ್ಲ. నేను ఆమెతో కాల్ చేస్తున్నాడా? కాల్ చేస్తాను, ఇంకే మీరు హోటల్కి వచ్చినాము తినేసి మాట్లాడతాను. ఫోన్ చేస్తాను, కాల్ చేస్తాను ఉండమ్మా. ಸೊ ಈಗ ಬಂದಿರೋದು ನಾವು ಇಲ್ಲಿ ಟೆಂಟ್ ಹಾಕೋದಕ್ಕೆ ಕೇಳ್ತಾ ಇದ್ದೀವಿ ಪರ್ಮಿಷನ್ನು. ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ವಿಶಾಲ್ ಗೊತ್ತಲ್ಲ ಬ್ರೋ. हाँ भाई, हाँ भाई, पक्का पक्का. किधर भी आप बोलो उधर लास्ट में रुक जाएंगे. हमारी गाड़ियाँ लग जाती है 5-6 बजे आने ना. नहीं 5 बजे साइड में लगा के निकल जाना. पक्का पक्का भाई, बहुत धन्यवाद भाई. ಪರ್ಮಿಷನ್ ಕೊಟ್ಟರು, ಥ್ಯಾಂಕ್ ಗಾಡ್. ಹಾಂಪ್ಪ ಸಾಕು ಸ್ವಾಮಿ, ಪರ್ಮಿಷನ್ ಕೊಟ್ಟಿದ್ದೆ. ಇವಾಗ ಊಟ ಮಾಡಬೇಕು. ಕಾರ್ನರಲ್ಲಿ ಹಾಕ್ಕೊತೀವಿ. ಓ ಮೈ ಗಾಡ್, ಟಾಯ್ಲೆಟು ಇದೆ, ಎಲ್ಲ ಇದೆ ಗುರು. ಸಾಕು ಇಷ್ಟಿದ್ರೆ. ನಮಗೆ ಕ್ಯಾಂಪಿಂಗ್ ಮಾಡೋಕ್ಕೆ ಜಾಗ ಸಿಕ್ಬಿಟ್ಟು. ಸೊ ಇವಾಗ ಕ್ಯಾಂಪಿಂಗ್ ಮಾಡೋಕ್ಕೆ ಜಾಗ ಎಲ್ಲ ಸಿಕ್ಕಿದೆ. ಅಣ್ಣವರು ಬಿರಿಯಾನಿ ಮಾಡ್ತಾರೆ. ನಮ್ಮ ಇನ್ನೊಬ್ಬರು ಲಾರಿಯಲ್ಲಿ ಕುಕ್ ಮಾಡ್ತಾ ಇದ್ದಾರೆ. ನಾ ತಮಿಳ್ನ நம்ம பெங்களூர்ல இருந்து வந்திருக்கோம். ஆமாண்ணா.
அண்ணா பெங்களூரு அண்ணா பெங்களூரில் சர்ஜாப்பூர் தெரியுமா? ಸರ್ಜಾಪುರ್ ಅಂತ ಸೆಂಟ್ರ್ ಜೈಲ್ ಹಂಗ. ಓ ನಮಗೆ ಒಬ್ಬೊಬ್ರು ಸಿಕ್ಕಿದ್ದಾರೆ ತಮಿಳ್ನಾಡಿಂದ ಟ್ರಕ್ ಡ್ರೈವರ್, ಫುಲ್ ಖುಷಿ. ಹಾಂ ಏ ಅಣ್ಣ ತಮಿಳ್ನಾಡಿಂದ. ಈ ನನ್ನ ಮಗನಿಗೆ ತಮಿಳ್ ಮಾತಾಡೋಕ್ಕೆ ಬರಲ್ಲ. ಇಲ್ಲೇ ಅಲ್ಲ ಹಾಕೋಣ. ಹಾಂ ಬ್ರೋ ಇಲ್ಲೇ ಹಾಕೋಣ. ಹಾಕ್ಕೊಬೋದು ಮೇಲೆ. ಸೊ ಎಲ್ಲ ಪರ್ಮಿಷನ್ ಕೇಳಿ ಕುಕಿಂಗ್ ಟೈಮಲ್ಲಿ ವಿಡಿಯೋ ಆನ್ ಮಾಡ್ತೀನಿ. ಬಾಯ್. ಸೊ ಒಬ್ರು ಕನ್ನಡದವ್ರು ಇದ್ದಾರೆ, ತಮಿಳವ್ರು ಇದ್ದಾರೆ, ನಮ್ಮ ಮನೆ ಪಕ್ಕದವರು. ಈ ಸರ್ ಇಲ್ಲ ಅಂದಿದ್ರೆ ಇವತ್ತು ನಮ್ಗೆ ಇರೋಕ್ಕೆ ಜಾಗ ಇರ್ತಾ ಇದ್ದಿಲ್ಲ. ಒಳ್ಳೆ ಜಾಗ ಕೊಟ್ಟರು, ಲೈಟ್ ಹಾಕಿದ್ದಾರೆ, ಫ್ಯಾನ್ ಹಾಕಿದ್ದಾರೆ, ಲೈಟು ಫ್ಯಾನು ಎಲ್ಲ ಆನ್ ಮಾಡಿದ್ದಾರೆ. ಫ್ಯಾನ್ ನೋಡಿ ಇಲ್ಲಿ ತೋರಿಸ್ಬಿಡಿ. ಬೈ. ಥ್ಯಾಂಕ್ ಯು ಬೈ. ಹಿಮಾಚಲ್ ಪ್ರದೇಶಲ್ಲಿ ಇಂಥ ಜಾಗ ಸಿಗುತ್ತೆ ಕ್ಯಾಂಪಿಂಗ್ ಅಂತ ನಾವು ಅನ್ಕೊಂಡೇ ಇದ್ದಿಲ್ಲ. ಫುಲ್ ಖುಷಿ ಇವತ್ತು. ಹಾಂ ನಮ್ಮ ಕನ್ನಡದವರು. ಎಲ್ಲಿಂದ ಬೈ ನೀವು? ಅದೇ ಎಲ್ಲಿಂದ? ಲಾರಿ ಬಿಟ್ಟಾಕಿ ಊರು ಯಾವುದು? ತಾಲವಾಡಿ ಗೊತ್ತಾ? ಕೇಳಿ. ಆಂಧ್ರನಾ? ಹಾಂ ಚಾಮರಾಜನಗರ. ಇವನು ಹಿಮಂತ್ ಕೇಳೇ ಇರಲ್ಲ ಊರು. ಊರ ಹೆಸರು ಗೊತ್ತಿಲ್ಲ, ಜಿಲ್ಲೆ ಹೆಸರು ಗೊತ್ತು. ಹಾಂ ತಮಿಳ್ನಾಡು ಬಾರ್ಡ್ರು. ಸೂಪರ್ ಜಾಗ. ಸೊ ಇವಾಗ ನಾವು ಚಿಕನ್ ಫ್ರೈ, ಮಟನ್ ಚಾಪ್ಸು, ರೈಸ್ ಮಾಡ್ತಾಯಿದ್ದೀವಿ. ಹಿಮಂತ್ ಕುಕಿಂಗ್ ಸ್ಟಾರ್ಟ್ ಮಾಡಿದ್ದಾನೆ. ಮಟನೇನೋ ಬೇಯಿಸ್ತಾ ಇದ್ದಾನೆ. ಸೊ ಏನು ಬ್ರೋ ಮಾಡ್ತಾಯಿದ್ದೀರಾ ನೀವು? ಅವ್ರು ನೀರು ಕುಡಿತವ್ರೆ ಮತ್ತು ರೈಸ್ ಮಾಡ್ತಾರಂತೆ ಅವರು. ಅವ್ರದ್ದು ಗ್ಯಾಸ್ ಇಲ್ಲಿದೆ. ಕುಕಿಂಗ್ ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಆಗಿದೆ. ನೋಡೋಣ ಏನು ಮಾಡ್ತಾರೆ ಅಂತ. ಬೈಕಲ್ಲೆಲ್ಲ ಅನ್ಪ್ಯಾಕ್ ಮಾಡಿದ್ದೀನಿ, ಟೆಂಟ್ ಹಾಕಿಲ್ಲ ಎಲ್ಲೂ. ಸೊ ನೋಡೋಣ. ಫ್ಯಾನ್ ಒಳ್ಳೆ ಪ್ಲೇಸ್ ಸಿಕ್ಕಿದೆ ಮಾತ್ರ. ನಮಗೂ ಕನ್ನಡದವರು ಟ್ರಕ್ ಡ್ರೈವರ್ ಸಿಕ್ಕಿದ್ದಾರೆ, ಮತ್ತು ತಮಿಳ್ನಾಡು ಟ್ರಕ್ ಡ್ರೈವರ್ ಸಿಕ್ಕಿದ್ದಾರೆ. ಸಖತ್ ಫ್ರೆಂಡ್ಲಿ ಆಗಿದ್ದಾರೆ. ಫುಲ್ ಖುಷಿ ಆಗುತ್ತೆ ನಮಗೂ ಈ ಥರ. ಸೊ ನೋಡೋಣ. ಕುಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಬೆಳಗ್ಗೆ ಇಲ್ಲೇ ಇದ್ದಿದ್ದು, ನಾವು ನೈಟ್ ಇಲ್ಲೇ ಇದ್ದಿದ್ದು. ಸೊ ತುಂಬ ಹೆಲ್ಪ್ ಮಾಡಿದ್ವು ಟ್ರಕ್ ಡ್ರೈವರ್ಸ್ ಎಲ್ಲ. ಸೊ ಇವಾಗ ಹೆವಿ ಮಳೆ ಇತ್ತು. ಸೊ ಶಿಮ್ಲಾ ರೂಟು ಐ ಥಿಂಕ್ ಕಂಪ್ಲೀಟ್ಲಿ ಬ್ಲಾಕ್ ಆಗಿದೆ. ಓ ಹೆವಿ ರೈನ್ ಮಾತ್ರ. ಬಾಯ್ನಾ ಬ್ರೋ ಬಾಯ್ பார்க்கலாம். எப்போனா பெங்களூருக்கு வந்தால் கால் பண்ணுங்க ப்ரோ, நம்பர் இருக்கு. ஆ சரியா, பாய் ப்ரோ. அவருக்கு சொல்லிவிடுங்க ப்ரோ, பாய். ஆ ಸಖತ್ ಹೆಲ್ಪ್ ಮಾಡಿದ್ರು. ನೀವು ನೋಡ್ಬೋದು ಹೆವಿ ಬ್ಲಾಕ್ ಆಗಿಬಿಟ್ಟಿದೆ ರೋಡು. ಅದೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿದೆ. ಫುಲ್ಲು ಬ್ಲಾಕ್, ಬರೀ ಟ್ರಕ್ಸೇ. ಹೆವಿ ಬ್ಲಾಕ್ ಆಗಿದೆ ಶಿಮ್ಲಾ. ಇಲ್ಲೆಲ್ಲ ಆದರೆ ಆಗಲ್ಲ ಹಂಗೆ. ಇವಾಗ ಪಠಾನ್ಕೋಟಿಂದ ನಾವು ಲೈಕ್ ಪಂಜಾಬ್ಗೆ ಹೋಗ್ತಾ ಇದ್ದೀವಿ. ಪಂಜಾಬಲ್ಲಿ ಎಂಟ್ರಿ ಆಗಿದೆ ಆಲ್ರೆಡಿ ಘಾಟ್ ಸೆಕ್ಷನ್. ನೋಡೋಣ ಎಷ್ಟೊತ್ತು ರೈಡ್ ಮಾಡೋಕ್ಕಾಗುತ್ತೆ. ರೋಡುಗಳು ಮಾತ್ರ ಅಸ್ತವ್ಯಸ್ತವಾಗಿದೆ, ಚೆನ್ನಾಗೇ ಇಲ್ಲ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ರೈಡ್ ಮಾಡಿ. ನಮ್ಮ ಥರ ಮಾತ್ರ ತಪ್ಪು ಮಾಡಬೇಡಿ, ಯಾಕಂದರೆ ಹೆವಿ ಲೆಗೇಜಿಂದ ಇವಾಗ ಕೊರಿಯರ್ ಮಾಡ್ತೀವಿ ಅರ್ಧ ಲೆಗೇಜು. ಸೊ ಲೆಗೇಜ್ ಇದ್ದರೆ ನಿಮ್ಗೆ ಏನಾಗುತ್ತೆ ಅಂದರೆ, ಒಂದು ಹೆವಿ ವೆಯ್ಟ್ ಆಗುತ್ತೆ, ನಿಮಗೆ ಡಿಸ್ಕಂಫರ್ಟ್ ಇರುತ್ತೆ. ಹೋಗ್ತಾ ಇರೋದು ಬೇರೆ ಡಿಫ್ರೆಂಟ್ ಟೆರೆನ್ಸ್ಗೆ ಹೋಗ್ತೀವಿ, ಮತ್ತು ಹೈಯರ್ ಮೌಂಟೇನ್ ಏರಿಯಾಸ್ ಇರುತ್ತೆ, ತುಂಬ ಆಬ್ಸ್ಟಿಕಲ್ಸ್ ಬರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ, ಕಂಟ್ರೋಲ್ ಮಾಡೋಷ್ಟು ಆದಷ್ಟು ನಿಮ್ಗೆ ಕಂಫರ್ಟಬಲ್ ಆಗಿರೋಷ್ಟು ಇದು ಮಾಡ್ಕೊಳ್ಳಿ. ಜಾಸ್ತಿನೇ ಎತ್ಕೊಂಡು ಹೋಗ್ಬೇಡಿ. ಏನು ಬೇಕಿದೆ ಅದು ಅಸೆನ್ಷಿಯಲ್ ಏನಿದೆ ನಿಮಗೆ ಅದು ಮಾತ್ರ ಎತ್ಕೊಂಡು ಹೋಗಿ. ಸೊ ಓಕೆ, ನಮ್ಮ ಮುಂಚೆ ಒಂದು ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟು ಹೋಗಿ, ತುಂಬ ಇಂಪಾರ್ಟೆಂಟ್. ಫಸ್ಟು ರೂಟ್ ಮ್ಯಾಪ್ ಫಿಕ್ಸ್ ಮಾಡಿ, ಆಮೇಲೆ ಅಪ್ಡೇಟಲ್ಲಿರಿ. ಲೈಕ್ ಅದನ್ನು ಕ್ಲೋಸರ್ ಆಗೋಯ್ತಂದರೆ ನಿಮ್ಗೆ ಮುಂಚೆನೇ ಗೊತ್ತಾಗೋ ಥರ. ಆ ಥರ ಇದ್ದರೆ ನೀವು ಟೈಮ್ ಸೇವ್ ಮಾಡ್ತೀರಿ.
ಯಾಕಂದರೆ ಒಂದು ಆ್ಯಪಲ್ ಮಂಡಿಯಲ್ಲಿ ಇದ್ವಿ ಲಾಸ್ಟ್ ನೈಟು. ಅವು ಅಲ್ಲಿಂದನೇ ಶಿಮ್ಲಾ 83 ಕಿಲೋಮೀಟರ್ಸು. ಜಸ್ಟ್ ಅಲ್ಲಿಂದ ಏನಾಯಿತು, ಬೆಳಗ್ಗೆ ಅದೇ ಮಳೆ ಬಂದಿದ್ದರಿಂದ ಲ್ಯಾಂಡ್ ಸ್ಲೈಡ್ ಆಗಿದೆ, ಒಂದು ಕಾರ್ ಮೇಲೆ ಫುಲ್ ಬಿದ್ದೋಗ್ಬಿಟ್ಟಿದೆ. ಸೊ ಅದಕ್ಕೆ ಫುಲ್ ಬ್ಲಾಕ್ ಮಾಡಿದರು. ಸೊ ಅದಕ್ಕೆ ಆ ಜಾಗ, ಸೊ ಆ ರೋಡ್ ಕಂಪ್ಲೀಟಾಗಿ ಬ್ಲಾಕ್ ಆಗಿದ್ದಕ್ಕೆ ನಾವು ಇವಾಗ ರಿವರ್ಸ್ ತಿರ್ಗಾ ಹೋಗಿ ಪಂಜಾಬ್ ಶ್ರೀನಗರ ಹೋಗ್ತಾಯಿದ್ದೀವಿ. ಸೊ 500 ಕಿಲೋಮೀಟರ್ಸು. ನೋಡೋಣ ಇದೆಷ್ಟು ಅವರ್ ಆಗಿದೆ ಇವಾಗ. ಏನು ಟೈಮ್ ಒಂದು 5 ಗಂಟೆ ಆಗಿರ್ಬೋದು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಷ್ಟೊತ್ತಾದರೆ ಅಷ್ಟೊತ್ತು ಕಂಪ್ಲೀಟ್ ಮಾಡ್ತೀವಿ. ಅಲ್ಲಿಂದ ನಾವು ಆದಷ್ಟು ಜಲ್ದಿ ಶ್ರೀನಗರೆಲ್ಲ ಇದೆಲ್ಲ ಕಂಪ್ಲೀಟ್ ಮಾಡಲೇಬೇಕು. ನೋಡೋಣ ಏನಾಗುತ್ತೆ ಅಂತ. ಸ್ಟೇ ಟ್ಯೂನ್. ಲಾಸ್ಟ್ ನೈಟು ಪಂಜಾಬಿಗೆ ಬಂದಿದ್ವಿ, ಅಮೃತ್ಸರ ಎಲ್ಲ ತಿರುಗಿದ್ವಿ. ಸೊ ಇದೇ ಹೋಟ್ಲಲ್ಲಿ ಇದ್ದಿದ್ದು. ಸೊ ಇವಾಗ ಹೋಗ್ತಾ ಇರೋದು ಬಂದುಬಿಟ್ಟು ವಾಘಾ ಬಾರ್ಡ್ರ್ ಬಂದುಬಿಟ್ಟು 10 o'clock ಓಪನ್ ಆಗುತ್ತೆ. ಸುಮ್ಮನೆ ಜಸ್ಟು ಇದು ನೋಡ್ಕೊಂಬರೋದು, ಯಾಕಂದರೆ ಡೇಸ್ ತುಂಬ ಕಡಿಮೆ ಇದೆ ನಮಗೆ. ಇಲ್ಲಿಂದ ಇವಾಗ ಮತ್ತೆ ಶ್ರೀನಗರ ಹೋಗಬೇಕು, ಶ್ರೀನಗರಿಂದ ಲೇಗ್ ಹೋಗಬೇಕು. ಸೊ ನಿಮಗೆ ಗೊತ್ತು ಸ್ಟೋರಿ, ಶಿಮ್ಲಾಗೆ ಹೋಗಿದ್ದಾಗ ಮಳೆ ಬಂದು ಲ್ಯಾಂಡ್ ಸ್ಲೈಡ್ ಆಗಿ ವಾಪಸ್ ಇಲ್ಲಿ ಬಂದು ಪಠಾನ್ಕೋಟ್ಗೆ. ಸೊ ನೋಡೋಣ ಏನಾಗುತ್ತೆ ಅಂತ ಇವಾಗ. ಸೊ ವಾಘಾ ಬಾರ್ಡ್ರಿಗೆ ಹೋಗ್ತಾಯಿದ್ದೀವಿ. ಎಷ್ಟು ಕೋಲ್ಡ್ ಸ್ಟಾರ್ಟ್ ವಾಮಪ್ ಆಗಲಿ, 1 ನಿಮಿಷ. ಸೊ ನೋಡೋಣ. ವಿಶಾಲ್ ಅವರು ರೆಡಿ ಆದರು. ಸೊ ನನ್ನ ಮಾತಾಡಬೇಕಾದ್ರೆ ವಿಶಾಲ್ ಹೇಳಿದ್ರು 2014 ಲಾಸ್ಟ್ ಮಾಡಲ್ ಅಂತ ಇದು ಕರಿಷ್ಮಾ. ಏನೋ ಕರಿಷ್ಮಾ ಲವರ್ಸ್ ಬೇಜಾರು ಜನ ಇದ್ದಾರೆ. ಹೋಗೋಣ. ಸೊ పోదామేమ్రా. ఇట్లా పోయేది ఇట్లా ఇట్లతానే లొకేషన్ వేసుకోండి, అది చెప్పాలా. ಫೈನಲಿ ಸೊ ವಾಘಾ ಬಾರ್ಡ್ರಿಗೆ ಬಂದಾಯಿತು. ಇವಾಗ ಇಲ್ಲಿಂದ ಡೈರೆಕ್ಟು ಶ್ರೀನಗರ ಬಂದು ಇವಾಗ ಆಲ್ಮೋಸ್ಟ್ 450 ಕಿಲೋಮೀಟರ್ಸ್ ಇರುತ್ತೆ. ಸೊ ನೋಡೋಣ, 3000 ಕಂಪ್ಲೀಟ್ ಆಗಿದೆ. ಏಮ್ರಾ ಸೊ ಇವಾಗ ಶಿಮ್ಲಾ ರೋಡ್ ಬಂದು ಕಂಪ್ಲೀಟ್ಲಿ ಸ್ಮ್ಯಾಶ್ ಆಗಿರೋದ್ರಿಂದ ಬೇರೆ ಕಡೆ ರೋಡ್ಗೆ ಹೋಗ್ತಾಯಿದ್ವಿ. ಇವಾಗ ಇಲ್ಲಿ ಕೂಡ ಪಠಾನ್ಕೋಟ್ ಹೋಗೋಕ್ಕೆ ಇದೊಂದೇ ರೋಡ್ ಇರೋದು, ಇನ್ಯಾವ ರೋಡು ಇಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ದೇವ್ರಿಗೆ ಗೊತ್ತು ಜರ್ನಿ ಹೆಂಗಿರುತ್ತೆ ಅಂತ. कैसा है जाए भाई? कैसे जाना है बता दो, कैसे जा सकता हूँ मैं?
बहुत धन्यवाद भाई. ಸೊ ಇವಾಗ ಮೇನ್ ರೋಡ್ ಕನೆಕ್ಟ್ ಆಗೋಕ್ಕೆ ನಾವು ಪಟ್ಟಿರೋ ಬಾಧೆಗಳು. ಸೊ ಅಲ್ಲೊಂದು ಬ್ರಿಡ್ಜ್ ಇದೆ, ಬ್ರಿಡ್ಜು ಒಡೆದೋಗಿದೆ, ಅದರಿಂದ ಸೈಡ್ ದಾರಿಯಿಂದ ಬರಬೇಕಾಗಿತ್ತು. ಸೊ ಶಿಮ್ಲಾಗೆ ಹೋಗಬೇಕಾಗಿತ್ತು, ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಯಿತು. ಇವಾಗ ತಿರ್ಗಾ 500 ಕಿಲೋಮೀಟರ್ಸ್ ಬ್ಯಾಕ್ ಶ್ರೀನಗರ್ಗೆ ಹೋಗ್ತಾಯಿದ್ದೀವಿ. ಶ್ರೀನಗರ್ಗೆ ಹೋಗ್ಬೇಕಂದ್ರೆ ಪಠಾಣ್ಕೋಟ್ಗೆ ಹೋಗ್ಬೇಕು. ನೋಡೋಣ, ಪಠಾಣ್ಕೋಟ್ಗೆ ಹೋಗಿ ತಿರ್ಗಾ 500 ಕಿಲೋಮೀಟರ್ಸ್ ರಿವರ್ಸ್ ಬರ್ತಾಯಿದ್ದೀವಿ ನಾವು. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ. ಎಲ್ಲ ನಾವು ಒಂದು ಕಡೆ ಸ್ಟಾಪ್ ಮಾಡ್ಕೊಂಡು ಇದು ಮಾಡೋಣ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಹೊಸ ಸಿಮ್ ತೊಗೊಂಡ್ವಿ. ನಮ್ಮದು ಜಿಯೋ ಸಿಮ್ಮು ಕರೆಕ್ಟು ಜಂಬೂ ಬಾರ್ಡ್ರಲ್ಲಿ ಬ್ಲಾಕ್ ಆಯಿತು. ವಿಶಾಲ್ದಂತೂ ಅದರಿಂದ ಹಿಂದೆನೇ ನೆಟ್ವರ್ಕ್ ತೋರಿಸ್ತಲ್ಲ, ತುಂಬ ವೀಕ್ ಇದೆ. ಆಮೇಲೆ ವಿಶಾಲ್ ಅವರು ಎಲ್ಲೆಲ್ಲೋ ಹೊಟ್ಟೋಗಿದ್ರು. ಆಮೇಲೆ ವಡಾಪನು ತೋರಿಸಿಲ್ಲ. ಆಮೇಲೆ ವಿಶಾಲು ಎಲ್ಲೋ ಹೊಟ್ಟೋಗಿದ್ರು ಬೇರೆ ಕಡೆ ಮ್ಯಾಪು. ನಾವು ಕರ್ಕೊಂಬಂದು ಅವ್ರನ್ನ ಆಮೇಲೆ ತೊಗೊಂಬರೋಷ್ಟರಲ್ಲಿ 2 ಅವರ್ ಆಯಿತು. ಒಳ್ಳೆ ಮರಿ. ನಿಮ್ಮಂತಕ್ಕಂತೂ ಒಂದು ವೋಡಾಫೋನ್ ಯಾರೂ ಬರ್ತಾ ಇಲ್ಲ ಅಂದರು. ಪ್ರೂಫ್ ತೋರಿಸ್ತೀನಿ ವೋಡಾಫೋನ್ದು ನೆಟ್ವರ್ಕ್ ಎಷ್ಟಿದೆ ಅಂತ. ಬಿಡಿ ವಿಶಾಲ್ ಅವರು ಇವಾಗ ಬರ್ತಾ ಇದೆಯಾ? ಸೊ ಇವಾಗ ಜಂಬೂಗೆ ಇನ್ನೂ 33 ಕಿಲೋಮೀಟರ್ಸ್ ಇದೆ. ಅದಾದಮೇಲೆ ಶ್ರೀನಗರ್ ಇನ್ನೂ 200 ಕಿಲೋಮೀಟರ್ಸ್ ಇದೆ. 250 ಸಾರಿ. ಸೊ ಶ್ರೀನಗರ್ ನೈಟ್ ಓಡ್ಸೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ ಮಳೆ ಬಂದರೆ. ಸೊ ಸೇಫ್ಟಿ ನೋಡಿಕೊಂಡು ಹೋಗಬೇಕು. ನೋಡೋಣ ಏನಾಗುತ್ತೆ ಅಂತ. ಜಂಬೂ ಚೆಕ್ ಪಾಯಿಂಟ್ಗೆ ಎಂಟ್ರಿ ಆಗ್ತಾಯಿದ್ದೀವಿ. ಇವಾಗ ಘಾಟ್ ಸೆಕ್ಷನ್ ಎಂಟ್ರಿ ಆಗಿದ್ದೀವಿ ಅನ್ಕೋತೀವಿ, ಯಾಕಂದರೆ ನಮಗೆ ಅನ್ನಿಸ್ತಾ ಇದೆ ಘಾಟ್ ಸೆಕ್ಷನ್ ವೇಟ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಸೊ ಇವಾಗ ನಾವು ಸಾಂಬಾಗೆ ಹೋಗ್ತಾ ಇದ್ದೀವಿ, ಜಮ್ಮು ಕಾಶ್ಮೀರಲ್ಲಿ. ಅಲ್ಲಿ ರೂಮ್ ಯಾವುದನ್ನೋ ಹೋಗ್ತಾ ಇದ್ದೀವಿ ನೋಡೋಣ, ಹೋಮ್ ಸ್ಟೇಗೆ. ಸೊ ನಾಳೆ ತಿರ್ಗಾ ಬೆಳಗ್ಗೆ ಎದ್ದು ಶ್ರೀನಗರ್ ಹೊಟ್ಟೋಗೋದು ಡೈರೆಕ್ಟು. ತುಂಬ ಕೇಳ್ಪಟ್ಟಿದ್ದೀನಿ ಇಲ್ಲಿ ರೆಸಾರ್ಟ್ಗಳು ತುಂಬ ಚೆನ್ನಾಗಿರ್ತವೆ ಅಂದ್ಬಿಟ್ಟು. ಸೊ ನೋಡೋಣ. ಘಾಟ್ ಸೆಕ್ಷನ್ ಫುಲ್ ರೈಡು. ಓಕೆ ದೆನ್ ಇದ್ದೀವಿ. ಸಿಕ್ಕಿದ್ರೆ ಇಲ್ಲೇ ಸ್ಟೇ ಮಾಡಿ ನಾಳೆ ಬಿಡೋದು. ಲೇಟ್ ಬೇರೆ ಆಗಿದೆ, ಮಳೆ ಬರೋ ಥರ ಇದೆ. ಸೊ ಸ್ಟೇ ಟ್ಯೂನ್.